ಲಿರಿಕ್ಸು, ಮ್ಯೂಸಿಕ್ಕು, ಕೊರಿಯೋಗ್ರಫಿ, ಪಿಕ್ಚರೈಸೇಷನ್ ಎಲ್ಲವೂ ಅದ್ಭುತವಾಗಿದೆ. ಗಣೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಡು ಹೆಂಗೆ ಅನ್ನಿಸ್ತು, ಸಿನಿಮಾ ತಂಡದ ಬಗ್ಗೆ, ಸಾಂಗ್ ಬಗ್ಗೆ 2 ಮಾತು. ಎಲ್ರಿಗೂ ನಮಸ್ಕಾರ. ಭಾಳ ಚೆನ್ನಾಗಿದೆ ಹಾಡು. ನನಗೆ ಅದು ಹುಕ್ ಲೈನ್ ಭಾಳ ಇಷ್ಟ ಆಯಿತು. ಗುನು ಗುನುಗೋ. ನನಗೆ ಈ ಥರ ಸಾಂಗ್ ಕೇಳಕ್ಕೆ ಭಾಳ ಇಷ್ಟ. ನಾನು ಈ ಥರ ಸಾಂಗ್ ಆ್ಯಕ್ಟ್ ಮಾಡಿದಾಗ ನೋಡೋರಿಗೆ ಇಷ್ಟ ಆಗಿರುತ್ತೆ, ಬಟ್ ನನಗೆ ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ. ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ವಿನಯ್ ಅವರು, ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ ಲೈನ್ ಚೆನ್ನಾಗಿ ಕೊಟ್ಟಿದ್ದೀರಿ. ಇದು ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಸಿಂಪಲ್ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಯಾವಾಗಲೂ ಕಾಂಪ್ಲಿಕೇಶನ್ ಇದೆ ಕತೆ ಮಾಡೋ ವಿಚಾರದಲ್ಲಿ. ಪರ್ಸ್ನಲ್ ಎಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ. ನೀವೇ ಸರ್ ಕರೆಕ್ಟಾಗಿ ಹೇಳಿದೀವಿ. ಅದು ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು. ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು, ಅದನ್ನು ಪ್ರೆಸೆಂಟೇಷನ್ ಮಾಡೋ ರೀತಿ ಇರ್ಬೋದು, ಬಟ್ ಸುನಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ. ನಾನು ಸುನಿ ಜೊತೆ ಒಂದು ದೊಡ್ಡ ಜರ್ನಿ, ನಮ್ಮೂರ ಪಕ್ಕನೇ ಸುನಿಯವ್ರ ಊರು. ಸೊ ಒಂದು ದೊಡ್ಡ ಜರ್ನಿ ಇದೆ. ಚಮಕ್ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ. ಯಾವುದಾದ್ರೂ ಲೈನ್ ಬಂದರೆ ಸುನಿ ಶಿಫ್ಟ್ ಮಾಡೋನು ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಒಂದು 3-4 ಲೈನ್ ಹೇಳಿದಾಗ ನನಗನ್ನಿಸ್ತು ಸಿಂಪಲ್ ಸುನಿ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ. ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ. ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ, ರೈಟಿಂಗ್ ಸ್ಕಿಲ್, ಅದಕ್ಕೆ ನಾನು ದೊಡ್ಡ ಫ್ಯಾನ್. ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ, ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ, ಆತನಿಗೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ. ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ, ಅಕ್ಷರದ ಮೇಲೆ, ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ. ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೇ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ, ನೀವು ಹೇಳಿ. ಸೊ ಫಸ್ಟ್ ಸಿನಿಮಾಲೇ ಓಕೆ, ಈ ಥರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕ್ಕೆ ಒಂದು ಟ್ರೈಲರ್ ಬಿಟ್ಟಿದ್ರು. ಅದು ಫುಲ್ ವೈರಲ್ ಆಗಿತ್ತು. ಸೊ ಆ ಥರದಲ್ಲಿ ವೈರಲ್ ವಿಷಯ ತುಂಬ ಇದೆ ಸುನಿ ಹತ್ರ. ಅವಾಗ ಬಿಡ್ತಾ ಇರಿ ಅಷ್ಟೇ. ಇಲ್ಲ, ಇನ್ಮೇಲೆ ಸಿನಿಮಾಲ್ ಬಿಡಿ ಸುನಿ. ಓಕೆ, ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆ್ಯಂಡ್ ವಿನಯ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಅವಾಗವಾಗ ಮೀಟ್ ಮಾಡಿದ್ದೀನಿ, ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ. ನನ್ನ ಖುಷಿ ಏನು ಅಂದರೆ, ಕರ್ನಾಟಕ ರತ್ನ, ಪದ್ಮಭೂಷಣ ಅಣ್ಣವರು ಅವ್ರು ಒಂದು ಸಲ ನಾನು ಮೌರ್ಯ ಸಿನಿಮಾ 100 days ಫಂಕ್ಷನ್ ಇತ್ತು. ಆ ಸಿನಿಮಾಗೆ ನಾನು ಆ್ಯಂಕರಿಂಗು ಏಟ್ರಿಯಾ ಹೋಟ್ಲಲ್ಲಿ. ನಾವು ಟೆಲಿವಿಷನಲ್ಲಿದ್ದೆ. ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ. ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು, ಏಟ್ರಿಯಾ, ನಿಮಗೆ ಗೊತ್ತು, ಹಾಲಲ್ಲಿ ಇದ್ವಿ. ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು. ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು. ಬಂದು ಕೂತ್ಕೊಂಡು, ಓ ಗಣೇಶ ಅಂದ. ಎದುರುಗಡೆ ನಾನು ಇಷ್ಟೇ ಸ್ಟೇಜ್ ಮೇಲಿದ್ದೇನೆ. ಓ ಗಣೇಶ ಅಂದರು. ಮಯೂರ, ಬಬ್ರುವಾಹನ, ಕವಿರತ್ನ ಕಾಳಿದಾಸ, ನನ್ನ ಹೆಸರನ್ನು ಹೇಳ್ಬೇಕಾದ್ರೆ ನನ್ನ ಮೈಯೆಲ್ಲ ಜುಮ್ಮಂತು. ಸೊ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ. ಅವ್ರು ಬಂದು, ಗಣೇಶ್ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ. ನಾನು ನಂಗೆ ಕರೀತವ್ರೆ ಅಣ್ಣವ್ರು? ಹೌದು, ನಿನ್ನೆ ಕರೀತವ್ರೆ. ನಂಗೆ ನಂಬಕ್ಕಾಗಲ್ಲ. ಹೋದೆ. ಈಗಲೂ ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ, ಅದೇ ಕಾರ್ಯಕ್ರಮದ ಮಯೂರ 100 days ಪ್ರೋಗ್ರಾಮ್ನು. ಸೊ ಒಂದಷ್ಟು ಮಾತುಕತೆ ಆಯಿತು. ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೋತಾ ಇದ್ದೀನಿ. ಇವತ್ತು ನೆನಪಿಸ್ಕೊಂಡ್ರು ನಂಗೆ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ಅಂಥ ಒಬ್ಬ
ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು. ಅವರ ತೊಡೆ ಮೇಲೆ ಬೆಳೆದಿದ್ದಾರೆ, ಅವ್ರ ಜೊತೆ ಹತ್ರದಿಂದ ನೋಡೋ ಅದೃಷ್ಟ, ಅವ್ರ ಮಾತುಗಳು ಕೇಳಿದ್ದ ಅದೃಷ್ಟ. ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ದೊಡ್ಡಪ್ಪ, ಪವರ್ ಸ್ಟಾರ್ ಪುನೀತ್ ಅಂತಹ ಚಿಕ್ಕಪ್ಪ, ಇಷ್ಟೆಲ್ಲ ಇದ್ರೂ ಕೂಡ ವಿನಯ್ ಒಂದು ಆಕ್ಚುಲಿ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ, ವಿನಯ್ ಅಂತ ಯಾರು ಹೆಸರಿಟ್ರು ಗೊತ್ತಿಲ್ಲ. ಸೊ ವೆರಿ ಸಿಂಪಲ್, ಆರಾಮಾಗಿರ್ತಾರೆ, ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ. ಸೊ ಒಳ್ಳೇದಾಗಲಿ ವಿನಯ್ ಅವರೇ, ನಿಮಗೆ ಈ ಸಿನಿಮಾ ದೊಡ್ಡ ಯಶಸ್ಸನ್ನ ಕೊಡಲಿ. ಈಗ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ, ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ. ಅದು ಒಳ್ಳೇದಾದರೆ ನಮ್ಗೆ ಒಳ್ಳೇದಾಗಲಿ. ಓಕೆ, ಈ ಸಿನಿಮಾವನ್ನು ದಯವಿಟ್ಟು ನೋಡಿ ಎಲ್ಲರೂ. ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. ನಾನು ಅವಾಗಲೇ ಹೇಳಿದೆ, ಸುನಿ ಅಂದರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ, ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ. ಸುನಿ, ನಿಮ್ಮ ಪೆನ್ನಲ್ಲೂ ಯಾಕೆ ನಗ್ತಾ ಇದೆಯಾ ಸರ್? ನಂದೊಂದು ಪ್ರಶ್ನೆ ಇದೆ. ನಿಮ್ಮ ಫಸ್ಟ್ ಆದ್ರೆ ಇಷ್ಟು ಕ್ಯಾಮ್ರಾ ಇರ್ತಿರ್ಲಿಲ್ಲ. ಈಗ ಹೀರೋ ಏನೊಬ್ಬ ಡೈರೆಕ್ಟ್ರಿಗೆ ನಿನ್ನ ಅಂತೀಯ ಅಂದ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮ ಓಕೆ, ಒಳ್ಳೆ ಸಿನಿಮಾ ಬರಲಿ. ನಮ್ದೊಂದು ಅನೌನ್ಸ್ ಮಾಡಿದ್ದೀವಿ, ಯಾರೋ ಪ್ರೊಡ್ಯೂಸರ್ ಬಂದರು ಹೋಗ್ಬಿಟ್ರು. ಯಾರು ಇಲ್ಲಿದ್ದಾರೆ ಇದೇ ನೀವಲ್ಲ ಮಧ್ಯದಲ್ಲಿ ಯಾರನ್ನ ಕರ್ಕೊಂಬಂದಿದ್ದಾರೆ. ಸುನಿ ಚಕ್ಕು ಬೌನ್ಸ್ ಆಯ್ತು. ಓಕೆ, ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸುನಿ, ವಿನಯ್ ಅವರೇ, ಇಬ್ಬರು ಬ್ಯೂಟಿಫುಲ್ ಹೀರೋಯಿನ್ಸ್. ನಿಮಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ನಿಮಗೂ. ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ಸುನಿ ಸರ್ ಬಗ್ಗೆ ಹೇಳ್ತಿದ್ನಲ್ಲ, ಒಂದು ಪ್ರಶ್ನೆ. ಅವರು ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ನೇ ಹುಡ್ಕೊಂಬರ್ತಾರಂತೆ. ಅವಾಗ ಆರ್ಟಿಸ್ಟ್ಗಳು ಹುಡ್ಕೊಂಬರ್ತಿದ್ರು, ಬಟ್ ಇದರಲ್ಲಿ ನಮ್ಮ ನಿರ್ಮಾಪಕರು ಒಡನಾಟ ಇತ್ತು ಚಿತ್ರರಂಗದ ಜೊತೆ. ಫುಲ್ ಫ್ಲೆಡ್ಜ್ ಆಗಿ ಇದು ಡೆಬ್ಯೂ ಸಿನಿಮಾ. ಲಿರಿಕ್ಸ್ ಬರ್ದಿರೋರು ಡೆಬ್ಯೂ ಇದ್ದಾರೆ, ಕೊರಿಯೋಗ್ರಫಿ ಮಾಡಿರೋರು ಡೆಬ್ಯೂ ಇದ್ದಾರೆ. ಈ ಸಿನಿಮಾದಲ್ಲಿ ತುಂಬಾ ಜನ ಡೆಬ್ಯೂ ಮಾಡಿದ್ರು. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಯಾಕೆ ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ ಹತ್ರನೇ ಫಸ್ಟ್ ಶುರು ಮಾಡೋಣ ಕೆಲಸ ಅಂತ ಬರ್ತಾರೆ? ನಿಜ ಹೇಳ ಸುಳ್ಳು ಹೇಳ? ನಿಜಾನೇ ಹೇಳ್ಬೇಕಿಲ್ಲಿ. ಹಂಗ ಪ್ರೊಡ್ಯೂಸರು ಡೈರೆಕ್ಟರ್ನೇ ಕೇಳ್ಬೇಕು. ವೆರಿ ಕಂಫರ್ಟಬಲ್ ಡೈರೆಕ್ಟರ್. ಏನು ಬೇಕು ಅಂತ ಚೆನ್ನಾಗಿ ಗೊತ್ತು ಸುನಿಗೆ. ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ಭಾಷೆ, ಒಂದು ಬರವಣಿಗೆ ಹಿಡ್ತಾ ಇದ್ರೆ ಆತನಿಗೆ ಭಾಳಷ್ಟು ಒಂದು ಜ್ಞಾನ ಇರುತ್ತೆ. ಏನು ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ಕೆಲಸಕ್ಕೆ ಯಾರ್ಯಾರು ಬೇಕೋ ಬೆಸ್ಟ್ ಅದನ್ನು ಸುನಿ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ಕೊಂಡಿದ್ದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಂದು ನಿಮಿಷ, ವಿನಯ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿನಿಮಾ ತಂಡದ ಪರವಾಗಿ ಒಂದು ಸ್ಮಾಲ್ ಆ ಗಿಫ್ಟ್ ಇಸ್ಕೊ. ಹಾಂ, ಗಣೇಶ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಒಂಥರ ಕಾರ್ಯಕ್ರಮದ ಕಳೆ ಹೆಚ್ಚಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಈ ತಂಡದ ಮೇಲೆ ಯಾವತ್ತೂ ಹಿಂಗೆ ಇರಲಿ. ರಮೇಶ್ ಸರ್ ಬನ್ನಿ. ಎಡಿಟರ್ ಆದಿತ್ಯ ಅವರು ಸ್ಟೇಜ್ ಮೇಲೆ